ತಮಿಳುನಾಡಿನ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಶಶಿಕಲಾ ಅನ್ನೋ ನಿಟ್ಟಿನ ಮಾತುಕತೆ ಒಂದ್ ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಹಿನ್ನಡೆಯ ಮೇಲೆ ಹಿನ್ನಡೆ ಶಶಿಕಲಾ ಅವರಿಗೆ ಆಗ್ತಾ ಇರೋದು ಚಿನ್ನಮ್ಮ ಪಾಲಿಗೆ ಮತ್ತೊಂದು ಹಿನ್ನಡೆ ಅಂತಂದ್ರೆ ಶಶಿಕಲಾ ಅವರ ಪದೋನ್ನತಿಯನ್ನ ಇದೀಗ ಚುನಾವಣಾ ಆಯೋಗ ಪ್ರಶ್ನೆ ಮಾಡಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ಅವರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಹಾಗೆ ಅವರ ಪದೋನ್ನತಿಯ ಬಗ್ಗೆ ಪ್ರಶ್ನೆ ಮಾಡಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಸರಿಯಾದ ಮಾನದಂಡವನ್ನ ಹಾಗೆ ನಿಯಮಗಳನ್ನ ಪಾಲಿಸಿ ಆಗಿಲ್ಲ, ನಿಯಮಾವಳಿಗಳನ್ನ ಉಲ್ಲಂಘಿಸಿ ಆಯ್ಕೆ ಮಾಡಲಾಗಿದೆ. ಶಶಿಕಲಾ ಅವರಿಗೆ ನಿಯಮಾವಳಿಗಳ ಉಲ್ಲಂಘನೆ ಮಾಡಿ ಪದೋನ್ನತಿಯನ್ನ ಏನು ಎಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಇದೀಗ ಚುನಾವಣಾ ಆಯೋಗ ಮುಂದಿಟ್ಟಿದೆ. ಹೀಗಾಗಿ ಮತ್ತೊಂದು ಸಂಕಷ್ಟ, ಮತ್ತೊಂದು ಹಿನ್ನಡೆ ಶಶಿಕಲಾ ಪಾಲಿಗೆ ಚುನಾವಣಾ ಆಯೋಗದ ಕಡೆಯಿಂದ ಲಭ್ಯವಾಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಒಂದ್ ಕಡೆ ಚುನಾವಣಾ ಆಯೋಗ ಇದೀಗ ಪ್ರಶ್ನೆ ಮಾಡಿರೋದು, ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ನ ತೀರ್ಪು, ಎಲ್ಲ ಒಂದ್ ಕಡೆ ಹಿನ್ನಡೆಯ ಮೇಲೆ ಹಿನ್ನಡೆ ಚಿನ್ನಮ್ಮ ಪಾಲಿಗೆ ಮುಂದಾಗ್ತಾ ಬರ್ತಾ ಇರೋದು. ಸೊ ಈಗ ಏನು ಚುನಾವಣಾ ಆಯೋಗ ಪ್ರಶ್ನಿಸಿರೋದು ಎಷ್ಟರ ಮಟ್ಟಿಗೆ ಹಿನ್ನಡೆ ತಂದೊಡ್ಡಬಹುದು ಶಶಿಕಲಾ ಅವರ ಸಿಎಂ ಗಾದಿಯ ಆಕಾಂಕ್ಷೆಗೆ? ಏನು ಶಶಿಕಲಾ ಅವರ ಆಯ್ಕೆ ಬಗ್ಗೆ ಚುನಾವಣಾ ಆಯೋಗ ಒಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಇದು ಅನೇಕ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳು ಚುನಾವಣಾ ಆಯೋಗದ ಗಮನ ಸೆಳೆದ ನಂತರದಲ್ಲಿ ಆಗಿರ್ತಕ್ಕಂಥದ್ದು. ಏನು ಪಕ್ಷದ ಬಯಲಾದಂತೆ ಎಲೆಕ್ಷನ್ ಆಗ್ಬೇಕಾಗಿತ್ತು, ಎಲೆಕ್ಷನ್ ಬದಲು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅವರನ್ನ ಇದು ಮಾಡಿರ್ತಕ್ಕಂಥದ್ದು. ಇವತ್ತು ಪನ್ನೀರ್ಸೆಲ್ವಂ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಅದೇ ವಿಷಯನೇ. ಪಕ್ಷಕ್ಕೆ ಪ್ರಧಾನ ಕಾರ್ಯದರ್ಶಿಗೆ ಚುನಾವಣೆ ನಡೀಬೇಕು, ಚುನಾವಣೆ ನಡೆಸಬೇಕಾಗುತ್ತೆ ಅನ್ನೋಂಥದ್ದನ್ನ ಯಾಕೆ ಪಕ್ಷದ ನಾಯಕ ಇದೇ ಪನ್ನೀರ್ಸೆಲ್ವಂ ಅವರೇ ಶಶಿಕಲಾ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ಬೇಕು ಅಂತೇಳಿ ತೀರ್ಮಾನವನ್ನ ತಗೊಂಡ್ಬಂದು ಅದನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ರು. ಯಾಕೆ ಆಗ ಅವರಿಗೆ ಈ ವಿಷಯ ಗೊತ್ತಿರ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಎದುರಾಗ್ತಕ್ಕಂಥದ್ದು. ಇದನ್ನ ಚುನಾವಣಾ ಆಯೋಗದಲ್ಲಿ ಪಕ್ಷದ ನಾಯಕತ್ವದವರು ಅದನ್ನ ಯಾವ ರೀತಿ ಸಮಾಲಿಸ್ತಾರೆ, ಅದನ್ನ ಯಾವ ರೀತಿ ಅದನ್ನ ಇದು ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಪಕ್ಷದ ಏನು ಮಹಾಸಭೆ ನಡೀತು, ಆ ಮಹಾಧಿವೇಶನದಲ್ಲಿ ಆ ನಿರ್ಣಯವನ್ನ ಅಂಗೀಕರಿಸೋದಕ್ಕೆ ಮುಂಚೆ ಒಂದು ಪಕ್ಷದ ಬೈಲಾದಲ್ಲಿ ತಿದ್ದುಪಡಿಯನ್ನ ತಂದು ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಹೆಚ್ಚಿನ ಒಂದು ಇದು ನಡೆಯೋದಕ್ಕೆಲ್ಲ ಚುನಾವಣಾ ಆಯೋಗದ ಒಂದು ಇದು ಕೋರ್ಟ್ ಪ್ರೊಸೀಡಿಂಗ್ಸ್ ತರ ಒಂದು ಪ್ರೊಸೀಡಿಂಗ್ಸ್ ನಲ್ಲಿ ಅದು ಮುಕ್ತಾಯ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ. ಬಟ್ ಆದ್ರೆ ಏನ್ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಕೇಸ್ ಇದೆ ಅದರ ವರ್ಡಿಕ್ಟ್ ಬರುತ್ತೆ, ಅದು ಮೇಜರ್ ಆಗಿ ಶಶಿಕಲಾ ಅವರಿಗೆ ಒಂದು ದೊಡ್ಡ ತೊಂದರೆಯನ್ನ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅದು ಏನು ಮುಂದಿನ ವಾರ ತೀರ್ಪು ಬರುತ್ತೆ, ಅದರ ಏನಾದ್ರೆ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ಕರ್ನಾಟಕ ಹೈಕೋರ್ಟ್ ಏನು ಇವರ ಕೇಸಿಂದ ಖುಲಾಸೆ ಮಾಡಿದ್ದಾಗಿತ್ತು, ಆ ಖುಲಾಸೆಗೆ ವಿರುದ್ಧವಾಗಿ ತೀರ್ಪು ಬಂದ್ರೆ ಮತ್ತೆ ಇವರನ್ನ ಗಿಲ್ಟಿ ಅಂತ ಹೇಳಿ ಇವರನ್ನ ಶಿಕ್ಷೆಗೆ ಒಳಪಡಿಸಿದ್ರೆ ಇವರು ಅನರ್ಹರಾಗ್ತಾರೆ. ಅವಾಗ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸೋದೋ ಇಲ್ಲ ಮುಖ್ಯಮಂತ್ರಿ ಆಗೋದೋ, ಮುಖ್ಯಮಂತ್ರಿ ಆಗಿದ್ರೆ ಅದನ್ನ ಕಳ್ಕೊಳ್ಳೋದೋ ಸಾಧ್ಯತೆ ಇರುತ್ತೆ. ಸ್ಮಿತಾ, ಧನ್ಯವಾದ ರಮೇಶ್ ಮಾಹಿತಿಗಾಗಿ.